ಇವು ಹಂಗೇನೆ ಮುದೋಳ್ ನಾಯಿ ಹಂಗೇನೆ ರೀ. ನೋಡಲಿ. ಕಾಯಿನೇ ಕೆಡ್ಬಿಟ್ಟಿದೆಯಲ್ಲ, ಏನು ಮಾಡ್ತೀಯ? ಏನು ಹಣ್ಣು ಅಲ್ಲಿ ಮ್ಯಾಲೆ ಹಣ್ಣು ಬಿಟ್ಬಿಟ್ಟು ಮರದಲ್ಲಿ ಹಣ್ಣು ಬಿಟ್ಬಿಟ್ಟು ಕೆಳಗಡೆ ಕಾಯಿ ಕೆಡ್ಬೇಕು. ಮಜ್ಜಿ ಫ್ರೆಶ್ ನೀರಲ್ಲಿ ತೊಳಿತೈತೆ. ಹಂಸೆ ಕಾಣ್ತಾಯಿಲ್ಲ ಅಲ್ವಾ? ಈ ಕೆಸರಲ್ಲಿ ಊದ್ಕೊಂಡ್ರೆ ಏನು ಮಾಡೋದು? ಯಾವುದೇ ಕಾರಣಕ್ಕೂ ಆಗಲ್ಲ ರೀ. ಬೇಕಾದ್ರೆ ಹೇಳೋದು ನಡ್ಕೋವಾಗನ ಬೈಬೇಡ. ಹಸ್ರು ಕಾಯಿ ಬಿಡ್ಸ್ಯಾರ ಇಲ್ಲೊಂದು 2-3. ಅಯ್ಯೋ ನೀನ್ ನನ್ನ ಮೇಲೆ ಯಾಕಂಬ್ರಿ ಚೆನ್ನಾಗಿದೀಯಾ? ಹ್ಞೂ ಚೆನ್ನಾಗಿದ್ಯಾಕೆ? ಎಣ್ಣೆ ಜಾಸ್ತಿ ಇದೆ ಸಾಕು ಒಂದೂರ ಆಯಲ್ ಜಾಸ್ತಿ ಆಯ್ತಾ ಅಂತ ಇಲ್ಲ ಸಾಗುತ್ತೆ. ಯಾರು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಬಿರಿಯಾನಿ ಮಾಡ್ತಾಯಿದ್ದೆ, ಭಾನುವಾರ ಬೇರೆ. ನಮ್ಮ ಅಜ್ಜಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅಜ್ಜಿಗೆ ಬಿರಿಯಾನಿ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬಿರಿಯಾನಿ ಮಾಡ್ತಾ ಇದ್ದೆ. ಅರಿಗೆ ಎಲ್ಲನೂ ನಾನು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಅವರು ಕೂಡ ಮಾಡ್ತಾಯಿದ್ರು. ಅವರೇ ಕೂತ್ಕೊಂಡು ಹೊರಗಡೆ ಮಾಡ್ತಾಯಿದ್ರು. ತುಂಬ ಮಳೆ ಬೇರೆ ಬರ್ತಾ ಇತ್ತು. ಹಾಗಾಗಿ ಸರಿ ಅಂತ ಬಿರಿಯಾನಿ ಮಾಡಿದ್ವಿ. ಆಲ್ರೆಡಿ ಟೈಮ್ ಕೂಡ ಆಯಿತು. ಅರಿಗೆ ಮತ್ತು ಭುವನ್ಗೆ ತುಂಬ ಹೊಟ್ಟೆ ಹಸ್ತಿತ್ತು. ಹಾಗಾಗಿ ಅವ್ರು ಕುತ್ಕೊಂಡು ತಿಂತಾಯಿದ್ರು. ನಾನು ಊರಿಗೆ ಹೋಗಿ ನಮ್ಮ ಅಜ್ಜಿ ಜೊತೆ ತಿನ್ನೋಣ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ, ಯಾರು ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಾನೇ ನೋಡಿಲ್ಲ, ಅಷ್ಟು ಬೇಗ ನೋಡಿದ್ದಾರೆ. ಏನ ತುರಾಯಿ ಚೆನ್ನಾಯ್ತಾ ಬೋನು? ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ರೆ ಸಂಕಲಿ ಮಾಡಿದ್ದ ಸೂಪರ್ ಆಯ್ತು. ಚೆನ್ನಾಯ್ತಾ? ಮೆಕ್ತಂದ್ರ ಹಾಲು ಹಾಲು ತಂದಿರ್ತಾರ. ಅಥವಾ ನಾನು ಹತ್ತು ಕುತ್ಕ ಎಂದಂಗೆ ಮಳೆ ನೀರು ನಿಲ್ಲುತ್ತೆ. ಬಾಯ್ ಡ್ಯಾನಿ. ಹೆಂಗೆ ನೋಡ್ತೈತೆ ನೋಡಿ ಡ್ಯಾನಿ. ಮತ್ತೆ ತಡಿ ಅಕ್ಕಿ ಹಿಂದೆ ಕುತ್ಕೋಬೇಕು ಅಂತ ಹೇಳೋದು. ಡಿಕ್ಕಿ ಕುತ್ಕೋತಾನ ಅವನು. ಹಿಂದೆ ಕೊರಕೆ ಕುತ್ಕೊಂಡು ಹಿಂದ್ಗಡೆ ಏನಾದ್ರು ಇರಬೇಕು ಅಂತ. ಬಿಸ್ಕೆಟ್ ತಿನ್ನ ಹೋಗವತ್ತಿ ತಿನ್ಕೊಳ್ಳಿ. ನಾಯಿ ಬಿಸ್ಕೆಟು ಬಿರಿಯಾನಿ ಎಲ್ಲ ತಿನ್ಕೊಬಿಡಿಯತ್ತೆ ನೀವೇ. ಒಂದು ಬಿಸ್ಕೆಟ್ ಕೊಡು ಹೊಡೆದು. ನಾಯಿಗೆ ತಂದ್ರೆ ಬಿಸ್ಕೆಟ್ ಬಿಡ್ತಲ್ವಲ್ಲ. ಬರೀ ಗ್ಲಾಸ್ನಲ್ಲಿ ಆಡಿಸ್ಕೊಡ್ತೀವಿ. ಮಳೆ ಬಿತ್ತಲ್ಲ ಅದಕ್ಕೆ ಆಡ್ಸಿದ್ವಿ. ನೀರು
ಫುಟ್ಪಾತ್ ಗೊತ್ತಾಗಬಲ್ದು ನನಗೆ ಎಲ್ಲ ಮುನ್ನ ಏನ್ ಮಾಡ್ತಾವ್ರೆ? ಒಂದು ಸ್ಕೂಲಿಂದ ಬಾಲ್ ತಗೊಂಡು ಆಡ್ಬೋದು. ಈ ಜೀವನ ನಮ್ಮ ಸ್ಕೂಲ್ ಹಂಗೆ ಮಾಡ್ತಾ ಇದ್ದು ಸಂಜೆ ಬಂದ್ಬಿಡೋದು. ಸ್ಕೂಲ್ ಬಂದು ತಕೊಂಡು ಬೆಡ್ರೂಮಿಗೆ ಬಂದು ತಕೊಂಡು ಬಾಲ್ ತಗೊಂಡು ಅಡ್ಡಾಡ್ತಿರೋದು. ಮತ್ತೆ ನಡ್ರಿ ಅಲ್ಲ ಜಿಕ್ಕ ನಡ್ರಿ ಈ ಕೆಸರಲ್ಲಿ ಊದ್ಕೊಂಡ್ರೆ ಏನ್ ಮಾಡೋದು? ಯಾವ್ದೇ ಕಾರಣಕ್ಕೂ ಆಗಲ್ಲ ರೀ. ರಯ್ಯ ಬೇಕಾದ್ರೆ ಹೇಳೋದು ನಡ್ಕೋವಾಗನ ನಡ್ಕೋವಾಗನ ರೀ. ಟ್ರೈ ಮಾಡ್ತೀನಿ ಏನೇನೋ ಮಾಡ್ತಿರಲಿ ನೀವು. ಭಯ ಆಗುತ್ತೆ ನನಗೆ ಒಂದು ಸೆಕೆಂಡ್. ಅದಕ್ಕೆ ಡ್ರೈವರ್ ಅನ್ನೋದು. ನಮ್ಮನ್ನೆಲ್ಲ ಇಳಿಸ್ ಮಾಡ್ರಪ್ಪ. ಮಾಡಿದ್ರು ನಮ್ಮ ಮಧ್ಯೆ ಹೋಗ್ತಾವ ಡ್ರೈವರಿಗೂ ಪೊಲೀಸಿಗೂ ಕಾಕಿ ಬಟ್ಟೆ ಕೊಟ್ಟರು. ಇಲ್ಲಿಂದ ಹೇಳಿದ್ರೆ ಯಾವ ನಡ್ಕೋದ ಅನ್ಭವಿ ಏನಾಗಲ್ಲ, ಇಲ್ಲ ಸಿಂಗ್ ನಡ್ಕೊ ಹೋಗ್ಬೋದಿತ್ತು. ವಿಡಿಯೋ ಮಾಡಕ್ ಬಂದ್ರೆ ನಂಗೆ ಅಳ್ಳಾಡ್ತಾ ಇದೀನಿ. ದೊಡ್ಡ ಕಾರ್ ತಂದಿದ್ರೆ ಆಯ್ತಿರ್ನಿಲ್ವಾ? ಆ ಥರದ ಹೊಡಿಯೋಕ್ಕಾಗಿರ್ಲಿಲ್ಲ. ಒಮ್ಮೆಗೆ ಗೊತ್ತಿ ಹೊಡಿತಿದ್ದ. ಬಂದು ರೋಡೆಲ್ಲ ಮಳೆ ಬಂದಿದೆಯಲ್ಲ, ಇಲ್ಲಿಗೂ ತಪ್ಪ ಅಪ್ಪ ಇಳಿತು. ನೋಡ್ತಾ ಇದ್ದೆ ಏನಾಯ್ತೆ ಗಾಡಿ ಅಂತ. ಮಳೆ ಬಂದಿದೆಯಲ್ಲ ಸಿಕ್ಕಾಬಟ್ಟೆ, ಹಂಗಾಗಿ ರೋಡೆಲ್ಲ ಹಾಳಾಯ್ತೆ. ಅಲ್ದಲ್ಲೇ ಇಲ್ಲಿ ಟ್ರ್ಯಾಕ್ಟರ್ಗಳು ಜಾಸ್ತಿ ಓಡಾಡುತ್ತಲ್ವಾ, ಟ್ರ್ಯಾಕ್ಟರ್ಗಳು ಓಡಾಡೋದ್ರಿಂದ ಒಂಥರ ಗೊತ್ತಿರುತ್ತೆ ಟ್ರ್ಯಾಕ್ಟರ್ ಓಡಾಡಿದ ಜಾಗ ಹೆಂಗಿರುತ್ತೆ ಅಂತ. ಹಂಗಾಗಿದೆ. ಇದೇ ನಮ್ಮ ಅಜ್ಜಿ ಮನೆ. ಆ ಕಡೆಗೆ ಹೋಗ್ಬೇಕು. ನೋಡಿ ಹಂಗೆ ಏನಾಯ್ತು. ಇಲ್ಲಿ ನಮ್ಮ ಫ್ರೆಂಡ್ ನೋಡಿ ಏನಾಯ್ತು? ನನ್ನ ಒಮ್ಮೆ ನೋಡಿ ನಿಧಾನ ಕಡ್ಕೊಂಡ್ಬಂದು ನಾಯಿ ಇದ್ದ ಹುಷಾರು. ಮಣ್ಣು ಹೊಡೆದಿತ್ತು ಅಷ್ಟೇ. ಮತ್ತೆ ಏನಾರು ಪ್ರಾಬ್ಲಮ್ ಆಗುತ್ತಾ? ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ತಾತ ಐತೆ. ತಾತ ಯಾಕೋ ಬೇಗ ಹಾಕೈತೆ. ಮುಖಂಡವ ಕಡಿಯೋದು ಗಿಡ್ದಾವು. ಮನ್ನಿ ಅಲ್ಲಿ ಆಡ್ತಾರ ನೋಡಲ್ಲಿ ನೆಗಿತಾವೆ. ಓ ಟ್ರೈಪಾಡ್ ತರಬೇಕಾಯ್ತು. ಬರ್ತ್ ಬಂದ್ಬಿಟ್ನಲ್ಲ, ಆಮೇಲೆ ತತ್ನಂದ್ಬಿಡು. ಇದೇ ನಮ್ಮ ಅಜ್ಜಿ ಮನೆ. ಮುನ್ನಿ ಅಂತ ಯಾಕಂದೆ ಅಂದರೆ, ಮುನ್ನಿ ನಮ್ಮನೇಲೊಂದು ನಾಯಿ ಮರಿ ಇತ್ತು, ಅದು ತೀರೋಯ್ತು. ಅಲ್ಲಿ ಆ ಮರದ ಹತ್ರನೇ ಅವಳಿಗೆ ಮಣ್ಣು ಮಾಡಿದ್ದು ನಾವು. ಚಂದಿನಿ ನಮ್ಮ ಅಜ್ಜಿ ನಾಯಿಗೆ ಊಟ ಹಾಕ್ತೈತೆ. ಬೇಗ ಬರ್ತೀನಿ ಅಂದೆ, ಟೈಮ್ ಆಗೇ ಹೋಯ್ತು. ಓನವ ಹ್ಞೂ ಈಗ ಬಂದು. ನಮ್ಮ ಅಜ್ಜಿ ಮನೆ ವಾತಾವರಣ ನೋಡಿ ಹೆಂಗಿದೆ. ಬಿಸ್ಕೆಟ್ ಹಾಕ್ಬರ್ಲಾ? ಊಟ ಮಾಡೋದು ಕೊಡ್ತೇವೆ. ಓನು ಬಂಗಾರಿ ನೋಡಿ ಎರಡಿದ್ದಾವೆ. ಇವೆರಡು ಮುದೋಳ್ ನಾಯಿ ಊಟ ತಿಂತಾವೆ. ಆಮೇಲೆ ಬಡ್ಡಿಗೆ ಹೋಗಿ ತೋರಿಸ್ತೀನಂತೆ ಏನಾರು ಗುರ್ರ ಅಂದರೆ. ಮಜ್ಜಿ 1 kg ಮಾಂಸ ಗೋವಿಂದ ಸೇರ್ಕೊಂಡೆ. ಬನ್ನಿ ಊಟ ತಿನ್ನುವಾಗ ಬಡ್ಡಿಗೆ ಹೋಗ್ಬಾರ್ದು. ಅವಕ್ಕೆ ಒಂಥರ ಗುರ್ರ ಅಂತ ಐತೆ. ಊಟ ತಿಂತೈತಲ್ಲ, ಚೆನ್ನಾಗಿದೆಯಾ? ಎಲ್ಲಾಯ್ತು ಅಯ್ಯ? ಇವ್ರು ನಮ್ಮ ತಾತ ಅಲ್ಲೇ ಮಾಡ್ತೈತ. ಯಾಕೆ ಅಲ್ಲಿ ಕೂತೀಯ? ಅಯ್ಯ ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ಯಾಕೆ? ಗುಡುಳಿ ಕೂತಿಯಲ್ಲ ಯಾಕೆ? ಹ್ಞೂ ಮಳೆ ಕಮ್ಮಿ ಕೂತ್ಕೊಳ್ತಾಗಿ. ಬಾ ಊಟ ಮಾಡೋಣ.
ಹೊಟ್ಟೈತಿ ನಾನು. ಈಗ ಬಜ್ಜ ಇಲ್ಲ ಊಟ ಮಾಡಿ ಬಂದೆ ಈಗ. ಏನು ತಿಂದೆ? ತಿಂಡಿ ಸಾಂಬಾರು ಅನ್ನ ಮಾಡಿದ್ದೆ. ಹಾಂ, ಬಾ ಒಂಚೂರು ಬಿರಿಯಾನಿ ಮಾಡ್ಕೆ ಬಂದಿನಿ ತಿನ್ನೋಣ. ಬೇಡ ಕಣ ಈಗ. ಆಮೇಲೆ ತಿಂತಿ ಮಧ್ಯಾಹ್ನ ಮೇಲೆ. ಊಟ ಮಾಡಿ ಬಂದೆ. ಆಮೇಲೆ ಮಧ್ಯಾಹ್ನ ಮೇಲೆ ಊಟ ಮಾಡ್ತೀಯ? ಚೆನ್ನಾಗಿದ್ದೀನಪ್ಪ. ಹ್ಞೂ ಗಾಳಿ ಬಿಸ್ತೈತಲ್ಲ, ಮಳೆ ಬೇರೆ ಶುರು ಆಯ್ತು. ರಾತ್ರಿ 2-3 ಸಲ ಮಳೆ ಸೇರಿ ಬಂತು. ಈಗಲೂ ಅಲ್ಲಿ ಹಾಸನದಲ್ಲಿ ಬತ್ತಾಯಿತ್ತು. ಆದ್ಮೇಲೆ ಸಕ್ಕ ಜೋರ್ ಮಳೆ. ಅಯ್ಯೋ ಹಿಂಗಾಗ್ಬಿಟ್ರೆ ಏನು ಮಾಡೋದು? ಎಷ್ಟು ಕಿಲೋಮೀಟರ್ ಐತಿ? ಅವರೆಲ್ಲ ಕ್ಲೀನೇ. ಕಾಂಕ್ರೀಟ್ ಎಲ್ಲ ಹಾಕಿದ್ದೆ, ಗಾರೆ ಎಲ್ಲ ಹಾಕಿದ್ದಕ್ಕೆ ಗಾರೆಯಾ ಆಗ್ಲೇ ಹಾಕಿತ್ತು ಅನ್ಸುತ್ತೆ. ನಮ್ಮ ಅಜ್ಜಿಲಿ ಇಲ್ಲೇ ಟೊಮೊಟೊ ಗಿಡ ಎಲ್ಲ ಹಾಕೊಂಡಿದ್ದಾರೆ. ಯಾಕೆ ಇಲ್ಲೇ ಚೆನ್ನಾಯ್ತಲ್ ತಗ. ಹ್ಞೂ, ಇವು ಬ್ಲ್ಯಾಕಿ ಮರಿ ಅಂತ ನಂಗೆ ಗೊತ್ತಿರಲಿಲ್ಲ. ಅವತ್ತು ಫೋನ್ ಮಾಡಿದಾಗ ಹಂಗಂದ. ನೀ ರಾಣಿ, ರಾಜಾ ರಾಣಿ, ವಾನವ. ಐ ಇವು ಹಂಗೇನೆ ಮುದೋಳ್ ನಾಯಿ ಹಂಗೇನೆ ರೀ. ನೋಡಲಿ. ರಾಣಿ ಅರ ಕಣೆ. ಬಂಗಾರ ಬಟ್ಟೆ ಗಲೀಜ್ ಮಾಡ್ತೀವಿ. ಸುಮ್ನಿರ್. ಓ ನನ್ನ ಡ್ರೆಸ್ ನೋಡಿಲಿ ಹೆಂಗಾತ್ ನೋಡಿಲಿ. ಜರ್ಕಿ ಗಲೀಜಾತು ಅಂದರೆ ನೆಲ ಎಲ್ಲ ನೆಂದಿದೆಯಲ್ಲ ಮಳೆ ಬಂದು. ಹೆಂಗ್ ನೆಗಿಯುತ್ತಲ್ವ ನಿತ್ನಿಲ್ಗೇನೆ. ಜಂಪಿಂಗ್ ಜಪಾನ್. ಅದು ಗಂಡು. ಇದು ಗಂಡು, ಅದು ಹೆಣ್ಣು. ಅದು ಗಂಡು, ಇದು ಹೆಣ್ಣು. ರಾಣಿ ಒಂದು ರಾಜ. ಇದೊಂದು ಹತ್ಕೊಂಡು ಕಾಣುತ್ತೆ. ಎರಡು ಉಲ್ಟಾ ಕಾಣಿಸ್ತದೆ. ನೀರೈತೆ, ಅದು ಹಂಗೆ ತಗೊಂಡು ಹೋಗಿ ಕವರ. ಇದು ಪ್ಲೇಟ್ ತಂದೀನಿ ಮುಚ್ಚಿರತೈತಿ. ಎಲೆಲೆ ತಿನ್ನೋಣ. ಸುಳಿದು ತೆಗಿಬೇಕು ಅಂತ. ಸಣ್ಣ ಮಾಡ್ತಾ ಅದ್ಯಾಕೆ ಕುಯ್ಯಕ್ಕೋ? ಅದು 2 ತುಂಡು ಮಾಡಿದೆ, ಒಂದೇ ತುಂಡು ಸಾಕಾಯ್ತು. ಅಜ್ಜಿಗೆ ದೊಡ್ಡ 2 ತುಂಡು ಬೇಕಾಯ್ತು. ಅಷ್ಟು ದನ ಅಷ್ಟಗಳೇ ಇರಲಿ, ಯಾರಕ್ಕೆ ಬಾರ್ದು ಅನ್ನ. ಅಯ್ಯೋ ಸಾಕು ಬಾ, ಸಾಕು ಬಾ, ನಾವಿಬ್ರಯ್ಯ. ನೀನು ಅವ್ರು ತಿಂದಾರೆ. ಏನು ಬಂಗಾರಿ ನೆಗಿತಲೇ ಇದ್ದಾವೆ. ಅನ್ನಂಗಿಲ್ಲ, ಮಾತಾಡ್ಸಂಗಿಲ್ಲ, ಜಂಪ್. ಮಾತಾಡ್ಸಂಗಿಲ್ಲ, ಜಂಪ್. ಚಿಕನ್ನು ಗಟ್ಟಿ ಕೋಳಿ ಮಾಡಿದ್ರೆ ಚಂದ. ಅಜ್ಜಿಗೆ ರೈಸ್ ಕೊಡು. ಕೇಳಿ ನಾಯಿ ಮರಿಗಳಿಗೆ ಸ್ಮೆಲ್ ಗೊತ್ತಾಗಂಗೆ ಆಡ್ತಿದ್ದೇವೆ. ಅಲ್ಲೇನು ಮಾಡೋಣ ಏನಿಲ್ಲ. ಸುಮ್ಮನಿರಪ್ಪ ತಾಯಿ, ಒಂದೋಗಿ 4 ಮಾಡಿ. ಒಯ್ ನೋಡ್ರಿ ಬೈತಿತೆ. ಕಾಯಿನೇ ಕೆಡ್ಬಿಟ್ಟಿದೆಯಲ್ಲ, ಏನು ಮಾಡ್ತೀಯ? ಏನು ಹಣ್ಣು ಅಲ್ಲಿ ಮ್ಯಾಲೆ ಹಣ್ಣು ಬಿಟ್ಬಿಟ್ಟು ಮರದಲ್ಲಿ ಹಣ್ಣು ಬಿಟ್ಬಿಟ್ಟು ಕೆಳಗಡೆ ಕಾಯಿ ಕೆಡ್ವಿ. ನೋಡು ತರೋವರ್ಗಾರ ಸಮಾಧಾನವಾಗಿರ್ದಲ್ಲೇ. ಅಜ್ಜಿಗೂ ಗೊತ್ತಿಲ್ಲ ನಿನ್ನ.
ಅಲ್ಲಿ ಹಣ್ಣು ಐತೆ ಒಂದು ಹಣ್ಣು ಕೆಡವಿ ಅಂತ ಅಂದರೆ ಅಪ್ಪ ದೇವೇ ಮರನೇ ಉಣ್ಸೋ ಅಂತ ಬುದ್ಧಿ ನಿಮ್ದು ನೋಡಲಿ. ಹ್ಞೂ ಅದು ಸಾಕಾಯಿತು. ಅದು ಕೆಡು. ಅದು ಬಿಟ್ಬಿಟ್ಟು ಸುತ್ತ ಕೆಡಬೇಕಿದ್ರಲ್ಲಿ ಹಿಂದ್ಗಡೆ ಕೆಡವಿ ಅದು ಕೆಡು. ಅಜ್ಜಿ ಬೈಬೇಡ ಬೈಬೇಡ. ಹಸ್ರಕಾಯಿ ಬೀಳ್ಸ್ಯಾರ ಇಲ್ಲೊಂದು 2-3 ಅಯ್ಯೋ ನೀನು ನನ್ನ ಮೇಲೆ ಯಾಕಂಬ್ರಿ ಆಯ್ತು ಅಡ್ರಿ ಕೋಲ್ ತರೋವರೆಗೂ ಅಂದ್ರೆ ಕೇಳ್ದಲ್ಲ ಪೈಪ್ ತಗೊಂಡು ಅಡ್ರೆಸ್ಗೆ ಪಲ್ಯ ಮಾಡ್ತ ನಾನು ಹೇಳಿದ್ನ. ಇದು ಆಗುತ್ತೆ ಇದಾಕಲ್ಲ. ಹ್ಞೂ 2 ತಗೋತೀವಿ. ಅಯ್ಯೋ ಬಟ್ಟೂರಿಕೆ ಐತಿ ಅವು ಹಣ್ಣಾಗವು ಕೇಳಿಬಿಟ್ಟು ನೋಡು ಅಲ್ಲೊಂದ. ತಗ ಅಲ್ಲಿ ನೋಡೋಣ ಇಟ್ಟನ ಊರಲ್ಲಿ ಹಣ್ಣಾದ್ರೆ ಹಣ್ಣಾಗ್ಲಿ ಕೆಂಪಗೆ ಆಯ್ತಲ್ಲ ಒಂಚೂರು. ಇದೇ ಕಲ್ತಿರೋದು ನೀವು ಬುದ್ಧಿ ಹಿಂಗೆಯ ಏನಮ್ಮರೇ ನೀನು. ಇದಂತೂ ಬೀಳ್ಸಿ ಅಲ್ಲಿ ಬೀಳ್ಸಿ ಇಲ್ಲಿ ಬೀಳ್ಸಿ. ಮಜ್ಜಿ ಫ್ರೆಶ್ ನೀರಲ್ಲಿ ತೊಳಿತೈತೆ. ತೊಳೆದಿಡ್ತೈತ್ ಕನ ದಿನ ಚೆಲ್ತಂತಾಗ ದಿನ ಆ ನೀರಲ್ಲಿ ಆ ನೀರು ಹೋಯ್ತೀನಿ. ಅಜ್ಜಿ ಸಾಕು ಅರಿ ಬೇಡ ಸುಮ್ಮನೆ ಏನಕ್ಕೆ ಅಲ್ಲ ಹಣ್ಣಾದ್ಮೇಲೆ ಕೆಡಿಕೇತೀನಿ ಬೇಡ ನನಗೂ ಅದ್ರಲ್ಲಿ 1-2 ಸಾಕು ಅಷ್ಟೊಂದಡಿ ಏನು ಮಾಡಕ್ಕೆ. ಸಾಬ್ರಿಗೆ ನಾನೇ ಆ ಸಾಬ್ರಿಗೆ ಕೊಡಕ್ಕೆ ಹೋಗ್ಲಿ ಬೇಡ. ಎಂಥದ್ದು ನೀನು ಕೆಡಿಕೇತೀನಿ ಅದು ಇನ್ನೂ 1 ವಾರ ಬಿಟ್ಟು ಹಣ್ಣಾದೈತಿ ಅರಿ ಅದಿನ್ನೂ ಗಟ್ಟಿ ಐತಿ ಸುಮ್ಮನಿರು. ರಜೆ ಮಾಡಿರಲಿಲ್ಲ ಮಾಡ್ತೇನೆ ಒಲೆ ಕಚ್ಚಿ ಕಾಫಿ ಮಾಡ್ತಾ ಇದ್ದೀನಿ ನಾನು. ಎಷ್ಟು ವರ್ಷ ಆಯ್ತು ಎಲ್ಲ ನಾನು ಮಾಡಿದ್ದೀನಿ ಫಸ್ಟ್ ಆಫ್ ಆಲ್. ಈಗ ಒಂಚೂರು ಈ ಕಡೆ ಮುಖ ತೋರಿಸಿ ನಿಮ್ದು. ನಾವೇ ಒಲೆ ಹಚ್ಚಿ ಕಾಫಿ ಮಾಡ್ತಿರೋದು. ಸುಳ್ಳು ನಾನು ಹಾಲು ಕಾಯ್ಸಕ್ ಕೂತೀನಿ ನೋಡಿ ಎಷ್ಟು ಚೆನ್ನಾಗೈತೆ. ಹೊರಗಡೆ ಮಳೆ ಇಲ್ಲಿ ಒಲೆ ಹಚ್ಕೊಂಡು ಕಾಫಿ ಟೀ ಇದು ಕಾಫಿ ಅಲ್ಲ ಟೀ ಚಳಿ ಚಳಿಗೆ ಟೀ ಮಾಡ್ಕೊಂಡು ಕುಡ್ಕೊಂಡು ಇಲ್ಲ ಇರೋಣ ರೀ ನೀವನು ಓವರಾಗ ಆಡ್ತಾನಪ್ಪ ತೈ ಟೀ ಹಾಕ್ತಾರೆ ಮಾಡ್ತಾ ಇದೀವಿ. ಟೀ ನಂಗೊಂಚೂರು ಚಳ ಬೋನು ಬಂದೆ ಅಮ್ಮ ಏನೋ ದೊಡ್ಡ ತಲೆ ಕೊಡ್ತೀನಿ. ಎರ್ದಕ್ಕೆಲ್ಲಿ ಕೊಡ್ತೀನಿ ಕಾಫಿ. ಈ ಬೇಜಾರು ಮಾಡ್ಕೊಬಿಡಿ ನಾನು ಸ್ವಲ್ಪ ತಗೊಂಡಿದ್ದೀನಿ. ಸಣ್ಣ ಹೊಡ್ತಲಿ ಸ್ವಲ್ಪ ಇತ್ತಲ್ಲ ಅಷ್ಟು ಅಷ್ಟು ಇಲ್ವಲ್ಲಮ್ಮ. ಚಳಿಗೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಒಲೆ ಮುಂದೆ ಕುತ್ಕೊಳ್ಳೋದು ಸಕ್ಕ ಚೆನ್ನಾಗೈತೆ ಒಳ್ಳೆ ಬೆಚ್ಚಗೆ. ನಾನು ಇಲ್ಲೇ ಇರ್ಲನಜ್ಜಿ ನಾನು ಇಲ್ಲೇ ಬಿಟ್ಟೋಗ್ರಿ ನಮ್ಮ ಅಜ್ಜಿ ತಲೆ. ಆಯ್ತು ಇದ್ರಿ ಅದ ಏನಂತಂದ್ರೆ ಕೆಲಸ ಮಾಡ್ಕೊಂಡು ದುಡ್ಡು ಕಳಿಸಿ ಓಮಿನಿಲಿ ಏನ್ ಬೇಕು ಇದೆಲ್ಲ ಸಾಮಾನೆಲ್ಲ ತಂದಾಕಿ ತಿನ್ಕೊಂಡು ಉಣ್ಕೊಂಡು ಅಡಿಗೆ ಮಾಡ್ಕೊಂಡು ಇಲ್ಲಿರ್ತೀನಿ ನಾನು. ನೀನು ಅವಾಗ ನಿಮ್ಮ ಅಪ್ಪನ ಜೊತೆಯ ಸ್ಕೂಲಿಗೆ ಹೋಗೋದು ಬೇಡವಾ ನೀನು? ನಾನು ಯೂಟ್ಯೂಬ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಆಯ್ತಾ? ನೀವು ಹೋಗಿ ಹಾಸನಕ್ಕೆ ಹೋಗಿ ನಮ್ಮ ಅಜ್ಜಿ ನಾನು ವಿಡಿಯೋ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ಅಜ್ಜಿ ಇರೋಣ
ನಾನು ಇರ್ಲಿ ಇಲ್ಲಯ್ಯ ಸ್ಕೂಲಿಗೆ ಸೇರ್ಸೋದಿ ಬೆಳಬೆಳೆ ತೆದ್ದಲ್ಲ ಸ್ಕೂಲಿಗೆ ಹೋಗಿ ಬಂದಿತ್ತ ಸ್ಕೂಲಿಗೆ ತಿರ್ಪಿಗೆ ಬಂದು ಹೊರ್ಪಾಲಿ ಮಧ್ಯಾಹ್ನ ತಿರ್ತು ಬಿಡ ಜೋಳಕ್ಕೇನು ಔಷಧಿ ಹೊಡೆದಾರ ಸುಟ್ಟಂಗ ಆಯ್ತಲ್ಲ ಅದು ಹೋಗಿತ್ತ ಹೊಡೆದೆ ಎಲ್ಲ 4-5 ದಿವಸ ಆಗಿತ್ತು ಹಂಗೆ ಹೋಯ್ತು ಯಾವ ಮಾಡ್ತಾ ಇದೀಯವ್ವ ಬತಾವನೆ ಬರ್ಲಾ ಜಪಾನ ಫ್ರೆಂಡ್ಸ್ ಹಾಗೇನೆ ಬರುವಾಗ ಒಂದು ಕೆರೆ ಇತ್ತು. ಕೆರೆಯಲ್ಲಿ ಏನು ಸಖತ್ತು ತಾವರೆ ಹೂಗಳು ಅರಳಿದ್ದು. ಅದನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು. ಹಾಗಾಗಿ ಹಂಗೇ ಒಂದು ಕ್ಲಿಪ್ ತೊಗೊಂಡೆ ಅದ್ರದ್ದು ವಿಡಿಯೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.